ಗುಡ್ ಈವ್ನಿಂಗ್ ಎಲ್ಲರಿಗೂ ಶುಭ ಸಂಜೆ. ಕಾರ್ ಒಳಗಡೆ ಎಸೆನ್ಷಿಯಲ್ ಥಿಂಗ್ಸ್ನ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಕ್ಯಾರಿ ಮಾಡಬೇಕಾಗತ್ತೆ. ಇದು ನಾವು ಏನೇನು 10 ಎಸೆನ್ಷಿಯಲ್ ಥಿಂಗ್ಸ್ ಟು ಕ್ಯಾರಿ ಇನ್ ಅವರ್ ಟ್ರಾವೆಲ್ ಕಾರ್ ಅನ್ನೋದನ್ನ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ನಮಗೆ ಈ ಕಾರ್ ಆಲ್ಮೋಸ್ಟ್ ಒಂದು 55,000 ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ದೀವಿ. ಮುಂಚೆ ಒಂದು ಕಾರ್ ಇತ್ತು, ಸೊ ಇದು ನಮ್ಮದು ಥರ್ಡ್ ಕಾರು. ಸೊ ಟೋಟಲಿ 1,00,000 ಕಿಲೋಮೀಟರ್ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ, ಓವರಾಲ್ 3 ವೆಹಿಕಲ್ ಸೇರಿ. ಸೊ ಕೆಲವನ್ನ ನಾವು ಎಸೆನ್ಷಿಯಲ್ ಥಿಂಗ್ಸ್ ಅಂತ ಪ್ರತಿ ಸಲನೂ ಹೋಗ್ತಾ ಕ್ಯಾರಿ ಮಾಡ್ತೀವಿ, ಅದು ಯಾವಾಗಲೂ ನಮ್ಮ ಕಾರಲ್ಲಿರುತ್ತೆ. ಸೊ ಯಾವ್ದು 10 ಎಸೆನ್ಷಿಯಲ್ ಥಿಂಗ್ಸ್ನ ನಾವು ಕ್ಯಾರಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೋಗ್ತಾ ತಿಳಿಸ್ತೀವಿ. ಮತ್ತು ಇದನ್ನು ಏನಾರು ಬೇಕಾಗಿತ್ತು, ನಿಮ್ಗೆ ಏನಾದ್ರು ಇಷ್ಟಪಡ್ತಿರೋ ಅಂದರೆ ನಾವು ತೋರಿಸೋಂಥ ಎಸೆನ್ಷಿಯಲ್ ಥಿಂಗ್ಸ್ ಏನಾರು ಇಷ್ಟಪಟ್ಟರೆ ನಿಮಗೆ ಆ ಲಿಂಕು ಡಿಸ್ಕ್ರಿಪ್ಷನ್ ಸಹ ಹಾಕಿರ್ತೀವಿ, ವಿತ್ ಐಟಮ್ ನೇಮು, ಅದ್ರ ಪ್ರೈಸು, ಅದನ್ನ ನೀವು ಬುಕ್ ಮಾಡಿಕೊಂಡು ನೀವು ತೊಗೋಬೋದು. ಸೊ ನೀವು ಒಂದು ಪಿಕ್ನಿಕ್ ಆಗಿರ್ಬೋದು, ಡೇ ಟ್ರಿಪ್ನ ಪಿಕ್ನಿಕ್ ಅಂತ ಕರೀತಾರೆ. ಸೊ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಲಾಂಗ್ ಡಿಸ್ಟೆನ್ಸ್ ಆಗಿರ್ಬೋದು, 2 days or 3 days ಟ್ರಾವೆಲ್ ಮಾಡಬೇಕಾದ್ರೆ ನೀವು ಫ್ಯೂಯಲ್ ಹಾಕ್ಸ್ಕೋಬೇಕಾಗುತ್ತೆ, ಗಾಡೀಲಿ ಏರ್ ಚೆಕ್ ಮಾಡಿಸ್ಬೇಕಾಗುತ್ತೆ. ಕೆಲವು ವೆಹಿಕಲ್ಸ್ಗೆ TPMS ಆಲ್ರೆಡಿ ಇರುತ್ತೆ, ಟೈ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಅಂತ. ಸೊ ಅವ್ರಿಗೆ ಚೆಕ್ ಮಾಡೋದೇನು ಬೇಕಾಗಿಲ್ಲ, ವೆಹಿಕಲಲ್ಲೇ ತೋರಿಸ್ತಿರುತ್ತೆ. ಆಮೇಲೆ ಈ ಎಮಿಷನ್ ಟೆಸ್ಟ್ ಮಾಡಬೇಕಾಗತ್ತೆ. ಸೊ ಇದನ್ನೆಲ್ಲ ನಾನು ಬೇಸಿಕ್ ಅಂತ ಕನ್ಸಿಡರ್ ಮಾಡಿ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಕನ್ಸಿಡ್ರಿಂಗ್ ನೀವು ಒಳ್ಳೆ ಫ್ಯೂಲ್ ಹಾಕ್ಸಿದ್ದೀರಾ, ಆಮೇಲೆ ಏರೆಲ್ಲ ಬ್ಲೋ ಮಾಡಿಸಿದ್ದೀರಾ, ಚೆನ್ನಾಗಿ ಇನ್ಫ್ಲೇಟ್ ಆಗಿದೆ ಟೈರೆಲ್ಲ. ಸೊ ಎಲ್ಲದನ್ನೂ ನೀವೆಲ್ಲ ಸೆಟಪ್ ಮಾಡಿದ್ಮೇಲೆ 10 ಥಿಂಗ್ಸ್ ಏನೇನು ಅಂತ ನೋಡ್ತಾ ಹೋಗೋಣ. ಫಸ್ಟಾಗಿ ಹೇಳಬೇಕು ಅಂತಂದರೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ನೀವು ಕನ್ಸಿಡರ್ ಮಾಡ್ಬೋದು. ನಾವೆಲ್ಲ ಪ್ಲ್ಯಾನ್ ಮಾಡ್ತೀವಿ ಅಂತ ಅಂದರೆ ನಮ್ಮ ಪೇರೆಂಟ್ಸ್ ಎಲ್ಲ ಊರಲ್ಲಿರ್ತಾರೆ, ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಒಂದು ಕಡೆ ಇರ್ತಾರೆ. ಅವ್ರಿಗೆ ಯಾರ್ದಾರು ನೀವು ಎಲ್ಲಿ ಹೋಗ್ತೀರಾ ಅನ್ನೋದು ಒಂದು ಗೂಗಲ್ ಮ್ಯಾಪ್ ಲಿಂಕ್ ಆಗಿರ್ಬೋದು, ಮತ್ತು ಯಾವ್ಯಾವ ಲೊಕೇಶನ್ಗೆ ಹೋಗ್ತೀರಾ ಅದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರಿ. ಇನ್ ಕೇಸ್ ನೆಟ್ವರ್ಕ್ ಸಿಗಲಿ ಆದರೂ ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾವು ಮೇಯ್ನಾಗಿ ಇನ್ನೊಂದು ಏನು ಬಳಸ್ತಾ ಇದ್ದೀವಿ ಅಂತಂದರೆ ಒಂದು ಎಮರ್ಜೆನ್ಸಿ ಅಪ್ಡೇಟ್ ಅಂತ. ಸೊ ಇದ್ರೊಳಗಡೆ ನಮ್ಮದು ಕಾರ್ ಇನ್ಶೂರೆನ್ಸು, ಆಮೇಲೆ RSA ಇದು ಎಲ್ಲ ನಂಬರ್ ಬರ್ಕೊಂಡಿರ್ತೀವಿ. ಇದರಲ್ಲಿ ಒಂದು ಎಮರ್ಜೆನ್ಸಿ ನಂಬರನ್ನು ಬರೆದಿದ್ದೀನಿ, ವೆಹಿಕಲಲ್ಲಿ ಒಳಗಡೆ ಇರುತ್ತೆ ಯಾವಾಗಲೂ. ಈ ಬ್ಯಾಗಲ್ಲಿ ಇನ್ಶೂರೆನ್ಸು, RC ಬುಕ್ಕು, ಕಾರ್ಗೆ ಏನೇನು ಬೇಕು ಡಾಕ್ಯುಮೆಂಟ್ಸ್ ಜೊತೆಗೆ ಒಂದು ಎಮರ್ಜೆನ್ಸಿ ನಂಬರನ್ನು ಬರೆದಿರ್ತೀನಿ. ಸೊ ಇನ್ ಕೇಸ್ ಏನಾರು ವೆಹಿಕಲ್ ಏನಾರು ಹೇಳೋಕ್ಕಾಗಲ್ಲ, ಯಾವತ್ತು ಏನು ಬೇಕಾರಾಗ್ಬೋದು. ಎಮರ್ಜೆನ್ಸಿ ನಂಬರ್ ಇದ್ದರೆ ನಮ್ಮ ಪೇರೆಂಟ್ಸ್ ನಂಬರು ಮತ್ತು ನನ್ನ ಬ್ರದರ್ ನಂಬರ್ ನಾನು ಇದರಲ್ಲಿ ಬರೆದಿರ್ತೇನೆ. ಆಮೇಲೆ RSA ನಂಬರ್, ರೋಡ್ ಸೈಡ್ ಅಸಿಸ್ಟೆಂಟ್ ನಂಬರ್. ಇನ್ ಕೇಸ್ ಏನಾರು ಗಾಡಿ ಏನಾರು ಆಯಿತು ಆ ಮೂಮೆಂಟಲ್ಲಿ ನಮ್ಗೆ ಒಂಥರ ಬ್ಲ್ಯಾಂಕ್ ಆಗಿಬಿಡುತ್ತೆ, ನಾವು ಏನು ಮಾಡ್ತೀವಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ RSA ನಂಬರ್ನ ರೆಡಿ ಇಟ್ಕೊಂಡ್ರೆ ಟೋ ಮಾಡೋಕ್ಕಾಗಿರ್ಬೋದು, ವೆಹಿಕಲ್ನ ಅಟ್ಲೀಸ್ಟು ಒಂದು ನಿಯರೆಸ್ಟ್ ಸರ್ವಿಸ್ ಸ್ಟೇಷನ್ಗೆ ಏನು ತೊಗೊಂಡೋಗೋಕ್ಕೆ ಸೊ ಅದು ತುಂಬ ಅನುಕೂಲ ಆಗುತ್ತೆ. ಸೊ ಇದರೊಳಗಡೆ ಒಂದು ಎಮರ್ಜೆನ್ಸಿ ನಂಬರು ಮತ್ತು RSA ನಂಬರು ಮತ್ತು ಬೇಕಾಗಿರೋದನ್ನ ಡೀಟೇಲ್ಸ್ನ ಇದರೊಳಗಡೆ ಬರೆದುಕೊಂಡು ಏನೋ ಮೆನ್ಷನ್ ಮಾಡ್ಕೊಂಡು ಇಟ್ಟಿದ್ರೆ ತುಂಬ ಹ್ಯಾಂಡಿ ಆಗಿರುತ್ತೆ ಇನ್ ದ ಟಫ್ ಟೈಮ್ಸ್. ಸೊ ನೆಕ್ಸ್ಟ್ ಅಪ್ಡೇಟ್ ಏನು ಬೇಕು ಅಂದರೆ ನೀರು ಬೇಕಾಗುತ್ತೆ. ನೀರು ತುಂಬ ಎಸೆನ್ಷಿಯಲ್ ಆಗುತ್ತೆ. ನೀವೇನೋ 2 days ಏನಾದ್ರು ಮಿನಿಮಮ್ ಪ್ಲ್ಯಾನ್ ಮಾಡ್ತು ಅಂದರೆ ಒಂದು ಮಿನಿಮಮ್ ಕ್ಯಾನ್ ಬೇಕಾಗುತ್ತೆ. ಈ ಕ್ಯಾನ ನಾವು ಪರ್ಚೇಸ್ ಮಾಡಿ ಆಲ್ಮೋಸ್ಟ್ ಲೈಕ್ ಒಂದು 4-5 years ಆಯಿತು ಅಂತ ಅಂದ್ಕೊತೀನಿ. ಈ ಕ್ಯಾನಿಗೆ ಒಂದು 150 ರೂಪಾಯಿಗೆ ಸಿಗುತ್ತೆ. ಸೊ ಇದರಿಂದ ಅಡ್ವಾಂಟೇಜ್ ಏನು ಅಂತಂದರೆ ಯಾವಾಗಲೂ ನೀರು ಇಟ್ಟಿರ್ತೀವಿ. ಈಗ ಸರ್ವಿಸ್ಗೆ ಹೋಗಿದ್ವಿ, ಸೊ ಹಾಗಾಗಿ ಇದನ್ನ ಎಂಟಿ ಇದೆ. ನಮ್ಮ ಮನೆಗೆ ಬರ್ತಾ RO ವಾಟ್ರನ್ನ ಪ್ಯೂರಿಫೈಡ್ RO ವಾಟ್ರ್ ನಿಮ್ಮ ಮನೇಲಿ ಇದ್ದೇ ಇರುತ್ತೆ. ನೀವೇನು ಬಳಸ್ತಿರೋದು ಅದನ್ನ ನೀವು ತುಂಬ್ಕೊಂಡು ಇಟ್ಕೊಂಡಿದ್ರೆ ತುಂಬ ಎಸೆನ್ಷಿಯಲ್ ಆಗುತ್ತೆ. ಇದರಿಂದ ಏನು ಅಂತಂದರೆ ಒಂದು ಕಾಸ್ಟ್ ಎಫೆಕ್ಟಿವು, ಈಗ ಯಾವಾಗಲೂ ಯೂಸ್ ಮಾಡ್ಬೋದು, ಇದು ರೀಯೂಸ್ ಮಾಡ್ಬೋದು ಟು ಎ ಸರ್ಟನ್ ಟೈಮ್ಸ್. ಮತ್ತು ಏನು ಅಂತಂದರೆ ಪ್ಲಾಸ್ಟಿಕ್ ವೇಸ್ಟ್ ಮಾಡಲ್ಲ. ಒಂದು ಬಾಟ್ಲು ನೀರು ಕುಡೀತು ಅಂದರೆ 4 ಬಾಟ್ಲು ತೊಗೊಂಡ್ರೆ ಎಷ್ಟು ಪ್ಲಾಸ್ಟಿಕ್ನ ಪುಷ್ ಮಾಡ್ತಾಯಿದ್ದೀವಿ ನಮ್ಮ ಮದರ್ ಅರ್ತ್ಗೆ ಅಂತ ನಾವು ಕನ್ಸಿಡರ್ ಮಾಡಿ. ಸೊ ಇದರಿಂದ ಬಜೆಟಲ್ಲಿ ಅಂದರೆ ನೀರಿಂದು ಏನು ತೊಗೊತೀವಿ ಅದು ಕಡಿಮೆ, ವೇಸ್ಟೇಜ್ ಆಗುತ್ತೆ ದುಡ್ಡು, ಅದು ಅವಾಯ್ಡ್ ಮಾಡ್ಬೋದು. ವಿತ್ ಪ್ಲಾಸ್ಟಿಕ್ ವೇಸ್ಟೇಜು ತುಂಬಾ ಅವಾಯ್ಡ್ ಮಾಡ್ಬೋದು. ಇದು ಅರ್ತ್ ಸೇಫ್ ಫಾರ್ ಅವರ್ ಪ್ಲಾನೆಟ್ ಆ್ಯಂಡ್ ಸೇಫ್ ಫಾರ್ ಅಸ್. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಟ್ಯಾಪ್ ಇರೋದು ತೊಗೋಬೇಡಿ. ಟ್ಯಾಪ್ ಇರೋದಿದ್ದರೆ ಏನಾಗುತ್ತೆ ಅಂತಂದರೆ ಒಳಗಡೆ ಇಟ್ಟಾಗ ಏನಾದ್ರು ಬಿದ್ದರೆ ಕ್ಯಾಪ್ ಹೋಗಿ ಫುಲ್ಲು ನೀರೆಲ್ಲ ಡ್ರೈನ್ ಆಗಿಬಿಡುತ್ತೆ. ಸೊ ಟ್ಯಾಪ್ ಇರೋಂಥ ತೊಗೋಬೇಡಿ, ಫುಲ್ ಸಾಲಿಡ್ ಇರೋದು ಈ ಥರ ಒಂದು ಬರುತ್ತೆ. 150 ರೂಪೀಸ್ ಆಗುತ್ತೆ. ಇದು ನಿಮ್ಗೆ ಜನರಲ್ ಸ್ಟೋರ್ ಸಿಗುತ್ತೆ. ತುಂಬ ಚೆನ್ನಾಗಿದೆ, ಥಿಕ್ಕಾಗಿದೆ, ರೀಯೂಸೇಬಲ್ ಅಂತ ಬರೆದಿದ್ದಾರೆ ಇಲ್ಲಿ. ಸೊ ಯು ಕ್ಯಾನ್ ಯೂಸ್ ಲಾಂಗ್ ಟೈಮ್ ಅಂತ ಇದೆ ಅದರ ಅರ್ಥ ಅದು. ಸೊ ಈ ಥರದ್ದು ಪರ್ಚೇಸ್ ಮಾಡಿ. ಇದಷ್ಟೇ ಅಲ್ದಂಗೆ ಇನ್ಫ್ಲೇಟೇಬಲ್ ವಾಟ್ರದ್ದು ಒಂದು ಇದು ಬರುತ್ತೆ ಕವರು, ಅದು ಅಷ್ಟೇ 5 ಲೀಟರ್ಸು 10 ಲೀಟರ್ಸು ಕ್ಯಾರಿ ಮಾಡ್ಬೋದು. ಆಮೇಲೆ ನೀರೆಲ್ಲ ಖಾಲಿ ಆದಮೇಲೆ ಬೆಂಡ್ ಮಾಡಿಡ್ಬೋದು. ಅದು ಎಷ್ಟು ನನಗೆ ಹೆಲ್ತ್ ವೈಸು ನನಗೆ ಒಳ್ಳೇದು ಏನೋ ಗೊತ್ತಿಲ್ಲ, ಬಟ್ ನಾನು ಅದು ಯೂಸ್ ಮಾಡಿಲ್ಲ. ಆ ಥರ ಸಿಗುತ್ತೆ ನನಗೆ ಗೊತ್ತು. ನೀವು ಅದನ್ನು ನೋಡಿ ರಿವ್ಯೂಸ್ ಎಲ್ಲ ನೋಡಿ. ಬಾಟಲ್ಸ್ ಅವಾಯ್ಡ್ ಮಾಡಿ ಓವರಾಲಾಗಿ ಹೇಳ್ತೀನಿ ಅಂತಂದರೆ. ಇದು ತೊಗೊಂಡ್ಮೇಲೆ ನಾವು ವಿ ಹ್ಯಾವ್ ಸೇವ್ಡ್ ಹಂಡ್ರೆಡ್ಸ್ ಆಫ್ ಬಾಟಲ್ಸ್ ನಾವು ಸೇವ್ ಮಾಡಿದ್ದೀವಿ. ಅಂದರೆ ನಾವು ದುಡ್ಡು ಹಾಕಿಲ್ಲ, ಫಿಲ್ ಮಾಡ್ಕೊಂಡು ಹೋಗ್ತೀವಿ, ಮತ್ತು ಈಗೇನು ಆದಮೇಲೆ ಕ್ಲೀನ್ ಮಾಡಿಬಿಟ್ಟು ಕಾರಲ್ಲಿ ಇಡ್ತೀವಿ, ಹೋಗ್ಬೇಕಾದ್ರೆ ಮತ್ತೆ ಫಿಲ್ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಎಸೆನ್ಷಿಯಲ್ ಇದು ಕ್ಯಾಂಪಿಂಗ್ ಚೇರ್ಸು. ಆಮೇಲೆ ನಾನು ಯಾವುದೇ ಪ್ರಾಡಕ್ಟ್ ಇದರಲ್ಲಿ ಈ ವಿಡಿಯೋದಲ್ಲಿ ಏನೇನು ಮೆನ್ಷನ್ ಮಾಡ್ತಾಯಿದ್ದೀವಿ ನಾವು ಯಾವುದೂ ನಮಗೆ ಪ್ರಮೋಷನ್ ವಿಡಿಯೋ ಅಲ್ಲ. ಇದು ನಾವು ಏನು ಯೂಸ್ ಮಾಡ್ತಾಯಿದ್ದೀವಿ ಯಾವಾಗಲೂ ಇರುತ್ತೆ ನಮ್ಮ ಕಾರಲ್ಲಿ. ಏನೇನು ಇಟ್ಟಿದ್ದೀವಿ ಯಾವಾಗಲೂ ನಾವು ಕ್ಯಾರಿ ಮಾಡ್ತೀವಿ. ಇದು ಕ್ಯಾಂಪಿಂಗ್ ಚೇರ್ಸ್, ಇದು ಮತ್ತು ಕ್ಯಾಂಪಿಂಗ್ ಸ್ಟೂಲು. ಈ ಸ್ಟೂಲ್ಗೆ ಅರೌಂಡ್ 500 ರೂಪೀಸ್ ಆಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರಿಪ್ ಹೋಗ್ಬೇಕಾದ್ರೆ ಮಧ್ಯದಲ್ಲೆಲ್ಲ ನಿಲ್ಲಿಸಿದ್ರೆ, ಸೊ ಇದು ಒಳಗೆ ಇದ್ರ ಮೇಲ್ಗಡೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಏನಾದ್ರು ತೊಗೊಂಬಂದಿದ್ರೆ
ತಿಂದ್ಕೊಂಡು ಮತ್ತು ಸನ್ಸೆಟ್ ಟೈಮಲ್ಲಿ ಸನ್ಸೆಟ್ ಎಲ್ಲ ನೋಡ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಅರೌಂಡ್ 500 ರುಪೀಸ್ ಆಗುತ್ತೆ. ಇದು ಅರೌಂಡ್ 1000 to 1200 ಆಗುತ್ತೆ. ಇದರಲ್ಲಿ ನಿಮಗೆ ಬ್ಯಾಕ್ ರೆಸ್ಟ್ ಇದೆ, ಇಲ್ಲಿ ಇಟ್ಕೊಳ್ಳೋಕ್ಕೆ ಒಂದು ಕಪ್ ಹೋಲ್ಡರ್ ಸಹ ಇದೆ. ಐ ಥಿಂಕ್ ಸ್ಟೂಲ್ಗಿಂತ ಇದು ಬೆಟರ್ ಅನಿಸ್ತು. ನೋಡಿ ಜಾಸ್ತಿ ಜಾಗ ಇಡ್ಸಲ್ಲ, ಇದು ಕ್ಲೀನಾಗಿ ಫೋಲ್ಡ್ ಮಾಡಿದ್ರೆ. ಎಸ್ಪೆಷಲಿ ಆ ಸ್ಟೂಲ್ ಅಂತೂ ತುಂಬಾ ಪೋರ್ಟೇಬಲ್. ಇದು ನಿಮ್ಮ ಬ್ಯಾಗ್ ಪಕ್ಕದಲ್ಲೇ ಇಡ್ಬೋದು. ಇದೊಂದು ಚೂರು ಸ್ಪೇಸ್ ಕ್ಯಾರಿ ಮಾಡುತ್ತೆ, ಬಟ್ ಇದು ಸ್ಪೇಸ್ ಅಂತೂ ಚೂರು ಕ್ಯಾರಿ ಮಾಡಲ್ಲ, ಆರಾಮಾಗಿ ಇಡ್ಬೋದು. ಈ ಒಳಗಡೆ ನಿಮ್ಮ ಬ್ಯಾಗ್ ಪಕ್ಕನೇ ಇಡ್ಬೋದು. ಆಮೇಲೆ ಇದಕ್ಕೊಂದು ಈ ಥರ ಇರುತ್ತೆ, ನೀವೇನೋ ಕ್ಯಾರಿ ಮಾಡಬೇಕು ಅಂದರೆ ಯೂಸ್ ಮಾಡ್ಬೋದು. ವಿತ್ ಇದು ಇದೆ, ಟೈಟಾಗಿ ಕ್ಲೋಸ್ ಮಾಡೋಕ್ಕೆ ಇದು ಇರುತ್ತೆ. ಮತ್ತು ಇದು ಹೋಲ್ಡ್ ಮಾಡ್ಕೊಂಡು ತೊಗೊಂಡು ಹೋಗ್ತೀವಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ ಕೇಸ್ ಕ್ಯಾಂಪಿಂಗ್ ಮಾಡೋಕ್ಕೂ ಇದು ತುಂಬ ಚೆನ್ನಾಗಿದೆ. ಎಸೆನ್ಷಿಯಲ್ ಐಟಮ್ ನೆಕ್ಸ್ಟು ನಾವು ಯೂಶ್ವಲಿ ಕ್ಯಾರಿ ಮಾಡೋದಂದರೆ ಮ್ಯಾಟ್ ಮತ್ತು ಬ್ಲ್ಯಾಂಕೆಟ್ಟು. ಕಾರಲ್ಲಿ ಎನಿ ಟೈಮ್ ಇರುತ್ತೆ, ಕೆಳಗಡೆ ಇದೆ, ಸೊ ಹೋಗ್ತಾ ಇಲ್ಲ ಅದನ್ನು. ಸೊ ಒಂದು ಮ್ಯಾಟು ಮತ್ತು ಒಂದು ಬ್ಲ್ಯಾಂಕೆಟ್ ಇಟ್ಕೊಂಡಿರೋ ತುಂಬ ಒಳ್ಳೇದು. ಯಾಕಂದರೆ ನಾವು ಎಲ್ಲರೂ ಸ್ಟೇ ಎಲ್ಲ ಮಾಡೋಕ್ಕೆ ಹೋಗ್ಬೇಕಾರೆ ಬೆಡ್ ಏನೋ ಶಾರ್ಟೇಜ್ ಆಗುತ್ತೆ, ಇಲ್ಲಾಂದರೆ ಟ್ರೆಕ್ಕಿಂಗ್ ಎಲ್ಲರೂ ಹೋಗಿರ್ಬೇಕಾರೆ, ಇಲ್ಲ ಎಲ್ಲರೂ ಒಂದು ಪಿಕ್ನಿಕ್ಕಿಗೆ ಜಾಗಕ್ಕೇನೋ ಹೋಗಿರಬೇಕು ಅಂದರೆ ಎಲ್ಲ ಕೂತ್ಕೋಬೇಕಾಗುತ್ತೆ. ಸೊ ಮ್ಯಾಟ್ ಹಾಸ್ಕೊಂಡು ಒಂದು ಅಂದರೆ ಏನು ಮೇಲ್ಗಡೆ ಬ್ಲ್ಯಾಂಕೆಟ್ ಎಲ್ಲ ಹಾಕ್ಕೊಂಡು ಕೂತ್ಕೊಂಡ್ರೆ ಮಜಾನೇ ಬೇರೆ. ಇನ್ನು ಟೆಂಟ್ ಎಲ್ಲ ತೊಗೋಬೇಕು ಅಂತ ಇದೆ, ಟೆಂಟ್ ಎಲ್ಲ ಇದರಲ್ಲಿ ಹಿಡಿಸಲ್ಲ. ಟೆಂಟ್ ಎಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಟೈಪ್, ಎಲ್ಲಿ ಸ್ಟೇ ಮಾಡ್ತೀವಿ ಅನ್ನೋದ್ರ ಮೇಲ್ಗಡೆಗೆ. ಕ್ಯಾಂಪಿಂಗಿಗೆ ಯೂಸ್ ಮಾಡೋ ಟೆಂಟು. ಸೊ ಟೆಂಟ್ ಇನ್ನೂ ತೊಗೊಂಡಿಲ್ಲ, ಅದು ತೊಗೊಳ್ಳೋ ಪ್ಲ್ಯಾನ್ ಇದೆ. ಕ್ಯಾಂಪಿಂಗ್ಸ್ ಎಲ್ಲ ಮುಂದೆ ಮಾಡಬೇಕು ಅಂತ ಪ್ಲ್ಯಾನ್ಸ್ ಇದೆ. ಸೊ ನೋಡೋಣ, ಅದು ಯಾವಾಗ ಒಂದು ವಿಡಿಯೋನೂ ಮಾಡ್ತೀವಿ ಸಪ್ರೇಟಾಗಿ ಕ್ಯಾಂಪಿಂಗ್ ನಿಯರ್ ಬ್ಯಾಂಗ್ಳೂರು ಅಂತ, ಅದರಲ್ಲಿ ನಿಮಗೆ ತೋರಿಸ್ಕೊಡ್ತೀವಿ. ನೆಕ್ಸ್ಟ್ ಎಸೆನ್ಷಿಯಲ್ ಥಿಂಗ್ಸ್ ನಾವು ಕ್ಯಾರಿ ಮಾಡೋದೇನು ಅಂತಂದರೆ ಇದೊಂದು ಎಲೆಕ್ಟ್ರಿಕ್ ಫ್ಲೆಕ್ಸ್ ಬಾಕ್ಸು. ಸೊ ಇದ್ರೊಳಗಡೆ 4 ಏನಿದೆ ಪೋರ್ಟ್ ಕಾಣಿಸ್ತದೆ ನಿಮಗೆ. ಸೊ ನೀವು 3 ಪಿನ್ ಇರಲಿ ಇಲ್ಲ 2 ಪಿನ್ ಇರಲಿ ಯೂಸ್ ಮಾಡ್ಬೋದು. ಇದು ಬಂದ್ಬಿಟ್ಟು GMದು. ಎಗೇನ್ ನಾನು ಹೇಳ್ತಾ ಇದ್ದೀನಿ, ಯಾವುದೂ ನಮ್ಮದು ಪ್ರಮೋಷನಲ್ ವಿಡಿಯೋ ಅಲ್ಲ, ಇದು ನಾವು ಯೂಸ್ ಮಾಡ್ತಿರೋದು ಅಂತ. ಇದು GM ಇದೆ, ಕೋನಾ ಇದೆ, ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಲೈಕ್ 400 to 450 ರುಪೀಸಲ್ಲಿ ಸಿಗುತ್ತೆ. ಸೊ ಇದು ಏನಕ್ಕೆ ಅಂತ ಒಂದು ಕ್ವೆಶನ್ ನಿಮಗೆ ಬರ್ಬೋದು, ಏನಕ್ಕೆ ಕ್ಯಾರಿ ಮಾಡಬೇಕು ಇದನ್ನು ಅಂತ. ಸೊ ಫಸ್ಟ್ ಆಫ್ ಆಲ್ ನೀವು ಯಾವ್ದಾದ್ರು ಒಂದು ರೂಮ್ ಬುಕ್ ಮಾಡ್ಕೊಂಡ್ರೆ ಇಲ್ಲ ಹೋಮ್ ಸ್ಟೇನಲ್ಲಿ ಮ್ಯಾಕ್ಸಿಮಮ್ 1 ಇಲ್ಲ 2 ಪಿನ್ ಇರುತ್ತೆ ಅಷ್ಟೇ. ಸೊ ನಿಮ್ಮದು ನೀವು ಕ್ಯಾಮ್ರಾಸೇ ಯೂಸ್ ಮಾಡ್ತಾ ಇಲ್ಲ, ಯು ಆರ್ ಜಸ್ಟ್ ಗೋಯಿಂಗ್ ಫಾರ್ ರಿಲ್ಯಾಕ್ಸಿಂಗ್ ಅಂತ ಅಂದ್ಕೊಂಡ್ರೆ 2 ಫೋನ್ಗೆ ನಿಮಗೆ 2 ಪೋರ್ಟ್ ಬೇಕಾಗುತ್ತೆ. ವಿತ್ ಲ್ಯಾಪ್ಟಾಪ್ ಕ್ಯಾರಿ ಮಾಡಿದ್ರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಕ್ಯಾರಿ ಮಾಡ್ತೀರಾ, 2 ಲ್ಯಾಪ್ಟಾಪ್ ಕ್ಯಾರಿ ಮಾಡ್ಬೋದು ನೀವು ವರ್ಕ್ ಮಾಡ್ತಾ ಇದ್ದರೆ. ಆಮೇಲೆ ನಿಮ್ಮದು ಟ್ಯಾಬ್ಸ್ ಎಲ್ಲ ಇರುತ್ತೆ, ಅದನ್ನು ಕ್ಯಾರಿ ಮಾಡಬೇಕಾದ್ರೆ ಕ್ಯಾಮ್ರಾನ ಇಟ್ಕೊಂತು ಅಂದರೆ ಒಂದು 2 ಕ್ಯಾಮ್ರಾ ಇದ್ದರೆ 2-3 ಕ್ಯಾಮ್ರಾ ಇದ್ದರೆ 2 ಪೋರ್ಟ್ ಏನಕ್ಕೂ ಸಾಕಾಗಲ್ಲ. ನೀವು ಅವಾಗವಾಗ ಎದ್ಬಿಟ್ಟು ಚಾರ್ಜ್ ಆಗಿದೆಯಾ ಅಂತ ಎಲ್ಲ ನೋಡ್ಕೋಬೇಕು. ಸೊ ನಿಮ್ಮ ಹತ್ರ ಚಾರ್ಜರ್ ಏನೋ ಇತ್ತು ಅಂದರೆ ಈ ಥರದ್ದು ಏನಾದ್ರು ನೀವು ತೊಗೊಂಡ್ರೆ ಸೊ ತುಂಬಾ ಯೂಸ್ಫುಲ್ ಬರುತ್ತೆ. ನಾವು ಎವ್ರಿ ಟ್ರಿಪ್ ಕ್ಯಾರಿ ಮಾಡ್ತೀವಿ, ಯಾಕಂದರೆ ನಮ್ಮದು 4 ಕ್ಯಾಮ್ರಾ ವಿತ್ ಡ್ರೋನ್ ಇದೆ, ವಿತ್ ಲ್ಯಾಪ್ಟಾಪ್ಸ್ ಇರುತ್ತೆ, ವಿತ್ ಫೋನ್ಸ್ ಇರುತ್ತೆ. ಸೊ ಎಲ್ಲದನ್ನು ಇದು ಕ್ವಿಕ್ಕಾಗಿ ಬೇಗನೆ ಕ್ವಿಕ್ಕಾಗಿ ಚಾರ್ಜ್ ಮಾಡ್ಬೋದು. ಲೆಸ್ ದೆನ್ 1 ಅವರಲ್ಲಿ ನಿಮ್ಗೆ ಎಲ್ಲ ಏನೇನಿದೆ ಎಲ್ಲ ಮುಗಿಸ್ಕೋಬೋದು. ಇದ್ರದ್ದು ಅಷ್ಟೇ, ಯಾವುದು ಪರ್ಚೇಸ್ ಲಿಂಕ್ ಏನಿದೆ ಅದು ಅಮೆಝಾನ್ದು ನಾನು ತೊಗೊಂಡಿದ್ದು, ಕೋನಾದು ಇರುತ್ತೆ, 2 ಹಾಕಿರ್ತೀನಿ. ರಿವ್ಯೂಸ್ ನೋಡಿ ನೀವು ಏನು ಬೇಕೋ ಅದನ್ನ ಪರ್ಚೇಸ್ ಮಾಡಿ. ಸೊ ನೆಕ್ಸ್ಟ್ ಎಸೆನ್ಷಿಯಲ್ ಥಿಂಗ್ ಏನಂತಂದರೆ ಒಂದು ಮೆಡಿಸಿನ್ ಬಾಕ್ಸು. ಈ ಮೆಡಿಸಿನಲ್ಲಿ ನಾವು ಯೂಶ್ವಲಿ ಏನು ಇಡ್ತೀವಿ ಅಂತಂದರೆ ಪೇಯ್ನ್ ಕಿಲ್ಲರ್ಸ್ ಆಗಿರ್ಬೋದು, ಆಮೇಲೆ ಸ್ಪ್ರೇ ಆಗಿರ್ಬೋದು, ಅದೆಲ್ಲ ಇಡ್ತೀವಿ. ಸೊ ಪೇಯ್ನ್ ಕಿಲ್ಲರ್ ಆಯಿಂಟ್ಮೆಂಟ್ ಎಲ್ಲ ಇದೆ. ಆಮೇಲೆ ಜನರಲಿ ಏನೋ ಇದು ಡೋಲೋ 650 ಈ ಥರ ಟ್ಯಾಬ್ಲೆಟ್ಸ್ ಎಲ್ಲ ಇರುತ್ತೆ. ಆಮೇಲೆ ಏನೇನಕ್ಕೆ ಅಂತ ಬರ್ದಿದ್ದೀವಿ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಏನೇನಕ್ಕೆ ಅಂತ ಈ ಟ್ಯಾಬ್ಲೆಟ್ನ ರೆಕಮೆಂಡ್ ಮಾಡಿದ್ರೆ ಟ್ಯಾಬ್ಲೆಟ್ ಇದು ನಾವು ತೊಗೊಂಡು ಬೆಳೆಸೋದಲ್ಲ, ಡಾಕ್ಟರ್ ರೆಕಮೆಂಡ್ ಮಾಡಿರೋದು. ಮತ್ತು ಇದರಲ್ಲಿ ಇನೋ ಇರುತ್ತೆ, ಇನ್ ಕೇಸ್ ಏನಾದ್ರು ಬೇಕು ಎಮರ್ಜೆನ್ಸಿಗೆ ಅಂದರೆ ಇನೋ ಯೂಸ್ ಮಾಡೋಕ್ಕೆ, ನಾವು ಅಸಿಡಿಟಿ ಏನಾದ್ರು ಇದ್ದರೆ ಆ ಥರ. ಆಮೇಲೆ ಪೇಯ್ನ್ ಕಿಲ್ಲರ್ಗೆ ಅಂತ ಹೇಳ್ಬಿಟ್ಟು ಪೇಯ್ನ್ ಕಿಲ್ಲರ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಆಮೇಲೆ ಸ್ಪ್ರೇ ಒಳಗಡೆ ಏನೋ ಒಳಗಡೆ ಇದೆ ಅನಿಸುತ್ತೆ. ಸೊ ವಾಲಿನಿ ಸ್ಪ್ರೇ ಎಲ್ಲ ಬರುತ್ತೆ. ಸೊ ಅದೇನಾದ್ರು ಕ್ರ್ಯಾಂಪ್ ಏನಾರು ಆದರೆ ಸೊ ವಾಲಿನಿ ಸ್ಪ್ರೇ ಎಲ್ಲ ಯೂಸ್ ಮಾಡ್ಬೋದು. ಆಮೇಲೆ ಮೇಯ್ನ್ ಏನು ಅಂದರೆ ನೀವೇನು ಕನ್ಸಿಡರ್ ಮಾಡಬೇಕು ಅಂದರೆ ಸುಮ್ಮನೆ ಯಾವುದೋ ಒಂದು ಟ್ಯಾಬ್ಲೆಟ್ ತೊಗೊಂಬಂದು ಇಟ್ಕೊಳ್ಳೋದಲ್ಲ, ಚೆಕ್ ದಿ ಎಕ್ಸ್ಪೈರಿ ಡೇಟ್. ಜಾಸ್ತಿ ಡ್ಯೂರೇಷನ್ ಇರೋಂಥ ಎಕ್ಸ್ಪೈರಿ ಡೇಟ್ಸ್ ಇರೋಂಥ ಮೆಡಿಸಿನ್ ಇಟ್ಕೊಳ್ಳಿ. ಯಾಕಂದರೆ ನೀವು ಮೆಡಿಸಿನ್ ಶಾಪ್ಗೆ ಹೋದರೆ ನೆಕ್ಸ್ಟ್ 2 ಮಂತ್ಸ್ಗೆ ಎಕ್ಸ್ಪೈರಿ ಆಗೋಂಥ ಮೆಡಿಸಿನ್ ಸಿಗುತ್ತೆ. ಸೊ ನೋಡಿ ನಿಮಗೆ ಅಟ್ಲೀಸ್ಟ್ ಮಿನಿಮಮ್ 1 year 2 year ಶೆಲ್ ಲೈಫ್ ಯಾವ್ದು ಜಾಸ್ತಿ ಇರುತ್ತೆ ಆ ಥರ ಮೆಡಿಸಿನ್ನ ಕ್ಯಾರಿ ಮಾಡಿ ಇದ್ರೊಳಗಡೆ ಇಡಿ. ಇದನ್ನ ಅವಾಗವಾಗ ಚೆಕ್ ಮಾಡ್ತಾ ಇರಿ ಎಕ್ಸ್ಪೈರಿ ಡೇಟ್ ಏನಾರು ಆಗಿದೆ ಅಂತ. ಯಾಕಂದರೆ ನಾವು ತೊಗೊತಿರೋದು ಎಮರ್ಜೆನ್ಸಿ ಪರ್ಪಸ್ಗೋಸ್ಕರ. ಸೊ ಇನ್ ಕೇಸ್ ಏನಾದ್ರು ಎಕ್ಸ್ಪೈರಿ ಆಗಿರೋ ಟ್ಯಾಬ್ಲೆಟ್ ತೊಗೊಂಡ್ರೆ ಫಸ್ಟ್ ಆಫ್ ಆಲ್ ಅದನ್ನು ತೊಗೊಳ್ಳೋದೇ ನಾವು ಟೈಮ್ ನೀಡ್ ಅಂತ ಅದು ಮಾಡ್ತಂದ್ರೆ ಅದು ಅನ್ನೆಸಸರಿ ಕ್ಯಾರಿ ಮಾಡ್ತೀವಿ. ಮತ್ತು ಎಸಿಲೂ ಬೇಕಾಗುತ್ತೆ, ಉಪಯೋಗಿಸೋಕೆ ಹೋಗಲ್ಲ. ಸೊ ತುಂಬ ಒಂದು ಎಸೆನ್ಷಿಯಲ್ ಅಪ್ಡೇಟ್ ಇದು. ಸೊ ಮೆಡಿಸಿನ್ನ ನಾವು ಯಾವಾಗಲೂ ಇದರೊಳಗೆ ಇಟ್ಕೊಂಡಿರ್ತೀವಿ, ಜನರಲ್ ಮೆಡಿಸಿನ್. ಇನ್ನು ಸ್ಪೆಸಿಫಿಕ್ ಮೆಡಿಸಿನ್ ಅಂದರೆ ಟ್ರೀಟ್ಮೆಂಟ್ ಏನಾರು ಇತ್ತು ಅಂದರೆ ಅದು ಆಬ್ವಿಯಸ್ಲಿ ನಮಗೆ ಗೊತ್ತಿರುತ್ತೆ, ಅದನ್ನ ಕ್ಯಾರಿ ಮಾಡೋದು ಮಾಡ್ತೀವಿ. ಈಗ ನಾನು ಎಮರ್ಜೆನ್ಸಿ ಮೆಡಿಸಿನ್ ಬಗ್ಗೆ ಹೇಳಿದೆ, ಅದೇ ಥರನೇ ಫಸ್ಟ್ ಏಡ್ ಕಿಟ್ ಮುಂದ್ಗಡೆ ಇದೆ. ಅದು ತುಂಬ ದಿನನಾಯಿತು ನಾವು ಏನು ಯೂಸ್ ಮಾಡಿಲ್ಲ, ಬಟ್ ನಿಮ್ಮ ವೆಹಿಕಲ್ಲೂ ಇರುತ್ತೆ. ಅವಾಗ ಸ್ವಲ್ಪ ರಿನ್ಯೂ ಮಾಡಿದ್ರೆ ತುಂಬ ಒಳ್ಳೆಯದು. ಹಳೆಯನ್ನ ಎಸೆದ್ಬಿಟ್ಟು ಹೊಸದನ್ನ ತೊಗೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಎಸೆನ್ಷಿಯಲ್ ಐಟಮ್ ಏನು ಪರ್ಚೇಸ್ ಮಾಡಬೇಕು ಅಂದರೆ ಎಮರ್ಜೆನ್ಸಿ ಲೈಟು. ನಮ್ಮ ಹತ್ರ 3 ಎಮರ್ಜೆನ್ಸಿ ಲೈಟ್ ಇದೆ ಟೋಟಲಾಗಿ. ಇದು ಸಂಜೆ ಹೊತ್ತು ನಾವೇನಾದ್ರು ವಾಕ್ ಮಾಡಬೇಕಾದ್ರೆ ಊಟ ಎಲ್ಲ ಆಗಿ ಕೆಲವು ಕಡೆ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಎಲ್ಲ ಹೋದಾಗ ಗೊತ್ತು ನಿಮಗೆ, ವೆಸ್ಟರ್ನ್ ಘಾಟ್ಸು ತುಂಬ ಹುಳ ಇರ್ಬೋದು, ಆಮೇಲೆ ಹಾವುಗಳೆಲ್ಲ ಇರುತ್ತೆ. ಸೊ ಅದಕ್ಕೆ ಅಟ್ಲೀಸ್ಟ್ ಏನಾದ್ರು ಓಡಾಡೋಕ್ಕೆ ಬೇಕಾಗುತ್ತೆ ಅಂತ ಅಂತೀವಿ. ಇದು ಡಿಮಾರ್ಟಲ್ಲಿ ಸಿಗುತ್ತೆ. ಇದು ಮ್ಯಾಟ್ರ್ ಆಫ್ ಲೈಕ್ 200-250 ರುಪೀಸಿಗೆ ಸಿಗುತ್ತೆ. ಆಮೇಲೆ ಕೆಲವು ಫಾರೆಸ್ಟ್ ಎಸ್ಗೆಲ್ಲ ಹೋಗ್ಬೇಕಾದ್ರೆ ಬರೀ ಸೋಲಾರ್ ಲೈಟಿಂಗ್ ಇರುತ್ತೆ.
ಅಬ್ರಪ್ಟಾಗಿ ಒಂದೊಂದ್ಸಲ ಆಫ್ ಆಗಿಬಿಡುತ್ತೆ ಲೈಟ್ಸ್ ಎಲ್ಲ. ಸೊ ಹಾಗಾಗಿ ಒಂದು ಎಮರ್ಜೆನ್ಸಿ ಲೈಟ್ ಬೇಕಂತ ದೊಡ್ಡದಿದೆ, ಅದು ಇವಾಗ ಕಾರಲ್ಲಿ ತಂದಿಲ್ಲ. ಆ ಲಿಂಕು ಅಷ್ಟೇ, ಅದು ಮೋಸ್ಟ್ಲಿ ಫಿಲಿಪ್ಸ್ ಅನಿಸುತ್ತೆ, ಅರೌಂಡ್ 500 600 ಪೇ ಮಾಡಿದ್ದು. ಅದು ಇವಾಗ ಕಾರ್ ವಾಶ್ಗೆ ಹೋಗಿತ್ತು, ಹಾಗಾಗಿ ಎಷ್ಟೊಂದು ತೆಗೆದಿದ್ವಿ ಐಟಮು ಇಡೋಕ್ಕಾಗಿಲ್ಲ. ಸೊ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಒಂದು ಒಳ್ಳೆ ಬ್ಯಾಕಪ್ ಇರೋಂಥ ಒಂದು ಎಮರ್ಜೆನ್ಸಿ ಲೈಟ್ನ ತೊಗೊಳ್ಳಿ. ಸೊ ಇದು ಒಂದು 2-3 ಅವರ್ಸ್ ಆಗುತ್ತೆ. ಸೊ ನಾವು ಯೂಶ್ವಲಿ ಫಾರೆಸ್ಟರ್ಸ್ಗೆಲ್ಲ ಹೋಗ್ಬೇಕಾದ್ರೆ ಈ ಥರದ್ದು 2-3 ಎಮರ್ಜೆನ್ಸಿ ಲೈಟ್ ಇದೆ ನಮ್ಮ ಹತ್ರ. ಸೊ ಅದನ್ನ ನಾವು ಇಟ್ಕೊತೀವಿ. ಈ ಥರ ಕ್ಯಾರಿ ಮಾಡೋಕ್ಕೆ ಇದು ಚೆನ್ನಾಗಿರುತ್ತೆ. ತುಂಬ ಅಫೋರ್ಡಬಲ್ ಕಾಸ್ಟಲ್ಲಿ ಸಿಗುತ್ತೆ, 200-250 ರುಪೀಸಿಂದ ಶುರುವಾಗಿ. ಸೊ ಒಳ್ಳೆ ಬ್ರ್ಯಾಂಡಿನ ತೊಗೊಳ್ಳಿ, ಫಿಲಿಪ್ಸ್ ಆಗಿರ್ಬೋದು, ಆ ಥರದ್ದು ಯಾವ್ದಾದ್ರು ಒಳ್ಳೊಳ್ಳೆ ಬ್ರ್ಯಾಂಡಿಸ್, ಎವ್ರಿಡೇ ಆಗಿರ್ಬೋದು, ಈ ಥರ ಬ್ರ್ಯಾಂಡಿನ ತೊಗೊಂಡ್ರೆ ತುಂಬ ಒಳ್ಳೆಯದು. ರಿವ್ಯೂಸ್ ನೋಡಿ ಹೇಗೇನು ತೊಗೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಎಸೆನ್ಷಿಯಲ್ ಥಿಂಗ್ಸ್ ನೀವು ಕ್ಯಾರಿ ಮಾಡಬೇಕು ಅಂತಂದರೆ ಅಂಬ್ರೆಲಾ. ಸೊ ನಮ್ಮ ಹತ್ರ 2 ಥರ ಅಂಬ್ರೆಲಾ ತೊಗೊಂಡಿದ್ದೀವಿ. 2 ಥರದಕ್ಕೆ ಏನಕ್ಕೆ ತೊಗೊಂಡಿದ್ದೀವಿ ಅಂತ ಹೇಳ್ತೀನಿ ನೋಡಿ. ಸೊ ಇದು ಒಂಥರ ಕಲರ್ಫುಲ್ ಆಗಿದೆ. ಸೊ ನಾವೇನಾದ್ರು ಟ್ರೆಕ್ಕಿಂಗ್ ಏನಾದ್ರು ಹೋಗ್ಬೇಕಾದ್ರೆ ಕಲರ್ಫುಲ್ಲಾಗಿ ಒಳ್ಳೆ ವೀಡಿಯೋಸ್ಗೆ ಮತ್ತು ಫೋಟೋಸಿಗೆ ಚೆನ್ನಾಗಿ ಬರುತ್ತೆ ಅಂತ ಇದನ್ನು ತೊಗೊಂಡಿದ್ದೀವಿ. ಇದೆಲ್ಲ ನೀವು ನೋಡ್ತಿರ್ಬೋದು, ರೋಡ್ ಸೈಡೇ ಮಾರ್ತಾ ಇರ್ತಾರೆ. ಒಂದು 250-300ಗೆ ಏನೋ ನಾವು ಪೇ ಮಾಡಿ ತೊಗೊಂಡಿದ್ದು ಯಶವಂತಪುರದಲ್ಲಿ ನಿಂತ್ಕೊಂತೀವಿ. ಅದೇ ಥರ ಈ ಥರದ್ದೆಲ್ಲ ಡೆಕ್ಯಾಥ್ಲಾನಲ್ಲಿ ಸಿಗುತ್ತೆ. ಇದು ಕ್ವಾಲಿಟಿ ಸ್ವಲ್ಪ ಓಕೆ ಥರ ಇದೆ ಅಂತ ಏನು ಹೇಳ್ಕೊಳಂಗಿಲ್ಲ. ನಮಗೆ ಸುಮ್ಮನೆ ಒಂದು ಏನೋ ಎಸ್ಥೆಟಿಕ್ ಫೀಲ್ ಬರಲಿ ಅಂತ ವಿಡಿಯೋಗೆ ಯೂಸ್ ಮಾಡ್ತೀವಿ. ಈ ಥರ ಕ್ಯಾಮೋಸ್ ಆಗಿರೋಂಥ ನಿಮಗೆ ಅಂಬ್ರೆಲಾಸ್ ಡೆಕ್ಯಾಥ್ಲಾನಲ್ಲಿ ಸಿಗುತ್ತೆ. 800-900 ತುಂಬ ಕ್ವಾಲಿಟಿ ಇರುತ್ತದು. ಸೊ ಎಗೇನ್ ಡೆಕ್ಯಾಥ್ಲಾನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. 123 ಸೆಂಟಿಮೀಟರ್ಸ್ ಅನಿಸುತ್ತೆ ಲೆಂತ್ ಅನಿಸುತ್ತೆ. ಲೆಂತ್ ಬಿಡ್ತಾ ಗೊತ್ತಿಲ್ಲ, ಬೈಕ್ 123 ಅಂತ ಅದು ಹೆಸರು. ಕ್ಯಾಮೋಸ್ ಅಂಬ್ರೆಲಾ ಅಂತ ಹುಡುಕಿ, ತುಂಬ ಸುಪೀರಿಯರ್ ಆಗಿರುತ್ತೆ ಕ್ವಾಲಿಟಿ. ಆಮೇಲೆ ಕೇರಳದಲ್ಲಿ ಪೋಪಿಯಿಂದ ಒಂದು ಬ್ರ್ಯಾಂಡ್ ಇದೆ, ಅದು ತುಂಬ ಚೆನ್ನಾಗಿರುತ್ತೆ. ಈ ಕೂರ್ಗ್ ಕಡೆ ಎಲ್ಲ ಹೋದರೆ ನಿಮಗೆ ಸ್ಟೋರಲ್ಲಿ ಸಿಗುತ್ತೆ, POPY ಪೋಪಿ ಅಂತ. ಇನ್ ಕೇಸ್ ಅದು ತುಂಬ ಚೆನ್ನಾಗಿದೆ, ಡೆಕ್ಯಾಥ್ಲಾನ್ಗಿಂತ ಕ್ವಾಲಿಟಿ ಇದೆ ಅದು. ಸೊ ನಿಮಗೆ ದೊಡ್ಡ ಛತ್ರಿ ಆದರೆ 1000 ರುಪೀಸ್ ಏನೋ ಆಗುತ್ತೆ, ಸಣ್ಣದಾದರೆ 600ಗೆ ಸಿಗುತ್ತೆ. ನೀವೇನೋ ಬ್ಯಾಗಲ್ಲಿ ಕ್ಯಾರಿ ಮಾಡ್ತೀನಿ ಅಂದರೆ ಐ ಥಿಂಕ್ 600 ರುಪೀಸ್ ಸಾಕು ಅನಿಸುತ್ತೆ. ದೊಡ್ಡದೇನಾದ್ರು ತೊಗೊತೀನಿ ಅಂದರೆ ಕ್ಯಾಮೋಸ್ ಇರೋದು ತೊಗೊಳ್ಳಿ. ಕ್ಯಾಮೋಸ್ ಇರೋದು ಏನಕ್ಕೆ ತೊಗೋಬೇಕು ಅಂತಂದರೆ, ಕೆಲವು ನೀವು ಫಾರೆಸ್ಟ್ಗೆಲ್ಲ ಹೋದರೆ, ಎಸ್ಪೆಷಲಿ ಕೇರಳ ಮತ್ತು ತಮಿಳ್ನಾಡು ಫಾರೆಸ್ಟ್ಗೆಲ್ಲ ಸ್ಟ್ರಿಕ್ಟಾಗಿ ಮೆನ್ಷನ್ ಮಾಡಿರ್ತಾರೆ, ನಾವು ಯಾವ ಥರದ್ದು ಹಾರ್ಶ್ ಕಲರು, ಈ ನಿಯಾನ್ ರೆಡ್ಡು, ಈ ಥರದ್ದು ಫ್ಲ್ಯಾಶಿ ಕಲರ್ಸ್ನ ಯೂಸ್ ಮಾಡಬಾರ್ದು. ಕ್ಯಾಮೋಸ್ ಥರದ್ದೇ ತೊಗೋಬೇಕು. ಈ ಥರದಕ್ಕೆ ಕ್ಯಾಮೋಫ್ಲೇಜ್ ಆಗಿರೋ ಕಲರ್ಸು ಮೆನ್ಷನ್ ಮಾಡಿರ್ತಾರೆ. ಇದೇ ಥರದ್ದೇ ಡ್ರೆಸ್ಸು ಅಷ್ಟೇ. ಅಂಬ್ರೆಲಾ ಎಲ್ಲ ರೆಡ್ ಕಲರು ಇಲ್ಲ ಯೆಲ್ಲೋ ಕಲರು ಈ ಥರದ್ದು ಎಲ್ಲ ತೊಗೋಬಾರ್ದು. ಅದನ್ನ ಡೈರೆಕ್ಟಾಗಿ ನಾನು ಆಲ್ರೆಡಿ ಹೇಳ್ದಂಗೆ ಮೆನ್ಷನ್ ಮಾಡಿರ್ತಾರೆ. ಈ ಥರ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕ್ಲೋಸ್ ಟು ಫಾರೆಸ್ಟ್ ಆ ಥರ ಫೀಲ್ ಬರುತ್ತೆ ನಿಮಗೆ. ನೆಕ್ಸ್ಟ್ ಎಸೆನ್ಷಿಯಲ್ ಐಟಮ್ ನಾವು ಕ್ಯಾರಿ ಮಾಡ್ತಿರೋದು ಅಂತಂದರೆ ರೈನ್ ಜಾಕೆಟು. ತುಂಬ ಚೆನ್ನಾಗಿದೆ ರೈನ್ ಜಾಕೆಟು. ಇದು ನೋಡಿ ಎಷ್ಟು ಪೋರ್ಟೇಬಲ್ ಆಗಿದೆ ಅಂತ. ನಾನು ಆಲ್ರೆಡಿ ಇದೆಲ್ಲ ಒಳಗಡೆ ಫೋಲ್ಡ್ ಮಾಡಿ ಇಟ್ಟಿರೋಂಥ ರೈನ್ ಜಾಕೆಟ್ ಇದು. ಇದು 499, 500 ರುಪೀಸ್ ಆಗುತ್ತೆ. ಇದರಲ್ಲಿ 2-3 ಕಲರಲ್ಲಿ ಬರುತ್ತೆ, ಒಂದು ಬ್ಲೂ, ಒಂದು ಬ್ಲ್ಯಾಕು, ಒಂದು ಮರೂನ್ ರೆಡ್ ಥರ ಒಂದು ಬರುತ್ತೆ. ಸೊ ನಾವು ತೊಗೊಳಕ್ಕೆ ಹೋಗ್ಬೇಕಾದ್ರೆ ಈ ಬ್ಲೂ ಇತ್ತು. ಆಲ್ಮೋಸ್ಟ್ ಇದನ್ನು ಪರ್ಚೇಸ್ ಮಾಡಿ ಒಂದು 3-4 ಇಯರ್ಸ್ ಆಯಿತು. ಆ್ಯಸ್ ಆಲ್ರೆಡಿ ನಾನು ಹೇಳಿದಂಗೆ ತುಂಬ ಪೋರ್ಟೇಬಲ್ ಆಗಿದೆ. ಕ್ವಾಲಿಟಿ ಮಾತ್ರ ಟಾಪ್ ನಾಚ್, ತುಂಬ ಸುಪೀರಿಯರ್ ಆಗಿದೆ. ವಿತ್ ಇದಕ್ಕೆ ಹುಡ್ಡು ಬರುತ್ತೆ, ಸೊ ಒಳಗಡೆ ಕ್ಯಾರಿ ಮಾಡೋಕ್ಕೆ. ಇದಕ್ಕೆ ಪ್ಯಾಂಟು ಬರುತ್ತೆ, ಪ್ಯಾಂಟಿಗೆ 500 ಆಗುತ್ತೆ. ಸೊ ನೀವು ಪೇರ್ ತೊಗೊತೀನ ಅಂದರೆ 500 + 500 1000 ರುಪೀಸ್ ಆಗುತ್ತೆ. ತುಂಬ ಪೋರ್ಟೇಬಲ್ ಆಗಿದೆ. ಇದು ಅಷ್ಟೇ ಕ್ವೆಶಾ ಕಂಪ್ನಿದು, ತುಂಬ ಚೆನ್ನಾಗಿದೆ ಬ್ರ್ಯಾಂಡಿದು. ಆಮೇಲೆ ಅಷ್ಟೇ ಅಲ್ಲ, ಕ್ಯಾಪು ಇದೆ, ಮತ್ತೊಂದು ಹ್ಯಾಟು ಇದೆ. ಹ್ಯಾಟ್ ಅಗೈನ್ ಮನೇಲಿ ಮಿಸ್ ಆಗಿದೆ. ಸೊ ಈ ಕ್ಯಾಪು ಇದೆ. ನೀವೇನಾದ್ರು ಬೇಕು ಅಂತಂದರೆ ಇನ್ನೇನು ಯೂಶ್ವಲಿ ಟ್ರೆಕ್ಸ್ ಮಾಡಬೇಕಾದ್ರೆ ಸಮ್ಮರ್ ಟೈಮಲ್ಲಿ ಏನೋ ಹೋಗ್ತೀರಾ ಅಂದರೆ ಒಂದು ಕ್ಯಾಪು ಮತ್ತೊಂದು ಹ್ಯಾಟು ತುಂಬ ಎಸೆನ್ಷಿಯಲು. ಆ ಲಿಂಕ್ಸು ನಾವು ಪರ್ಚೇಸ್ ಮಾಡಿರೋದು ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಅದನ್ನು ಬೇಕಂದರೆ ಚೆಕ್ ಮಾಡಿ. ಸೊ ನೆಕ್ಸ್ಟ್ ಎಸೆನ್ಷಿಯಲ್ ಐಟಮ್ ನಾವು ಕ್ಯಾರಿ ಮಾಡೋದು ಅಂತಂದರೆ ಒಂದು 12 ವೋಲ್ಟ್ ಸಾಕೆಟು. ಇದು ಬೋಟ್ ಬ್ರ್ಯಾಂಡಿಂದು. ಸೊ ನಿಮಗೆ ಕಾಣಿಸ್ತಾ ಇದೆಯೇನೋ ಗೊತ್ತಿಲ್ಲ. ಸೊ ಇದು ಬೋಟ್ ಬ್ರ್ಯಾಂಡಿಂದು. ಇದರಲ್ಲಿ 2 ಪೋರ್ಟ್ ಬರುತ್ತೆ. ಸೊ ಒಂದು ಕಾಣಿಸ್ತಾ ಇರ್ಬೋದು, 2 USB ಪೋರ್ಟ್ ಬರುತ್ತೆ. ಒಂದು ಸ್ಮಾರ್ಟ್ ಚಾರ್ಜಿಂಗು, ಇನ್ನೊಂದು ಫಾಸ್ಟ್ ಚಾರ್ಜಿಂಗ್ ಅಂತ. ಕ್ವಾಲಿಟಿ ತುಂಬಾ ಸುಪೀರಿಯರ್ ಆಗಿದೆ. ಇದೆಲ್ಲ ನಾನು ಟ್ರೈಡ್ ಆ್ಯಂಡ್ ಟೆಸ್ಟೆಡ್. ಸೊ ಲಾಸ್ಟ್ 4-5 ಇಯರ್ಸಿಂದ ನಾವು ಯೂಸ್ ಮಾಡಿ ಎಷ್ಟೊಂದೆಲ್ಲ ತೊಗೊಂಡಿದ್ದೀವಿ. ರೋಡ್ ಸೈಡೆಲ್ಲ ಯಾವ್ದು ಬರ್ತದೆ ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡಿ, ಲಾಂಗ್ ಡ್ಯೂರೇಷನ್ ಬರೋಲ್ಲ. ಆಮೇಲೆ ಸಕ್ಕ ಸ್ಲೋ ಚಾರ್ಜಿಂಗು, ರೆಪ್ಯೂಟೆಡ್ ಬ್ರ್ಯಾಂಡ್ದು. ಇದು ನನಗಂತೂ ತುಂಬ ಟ್ರೈಡ್ ಆ್ಯಂಡ್ ಟ್ರಸ್ಟೆಡ್ ಇದೆ ಅಂತ ಆಲ್ರೆಡಿ ಹೇಳಿದೆ. ತುಂಬ ಚೆನ್ನಾಗಿದೆ, ಫಾಸ್ಟ್ ಚಾರ್ಜಿಂಗ್ ಎಲ್ಲ ಆಗುತ್ತೆ. ಸೊ ಇದರೊಳಗಡೆ ನಿಮಗೆ ಪಿನ್ ಬರುತ್ತೆ ಈ ಥರ. ಸೊ ಈ ಪಿನ್ ನೀವು ತೊಗೋಬೇಕಾಗತ್ತೆ. ಸೊ ನಿಮಗೆ ಟೈಪ್ ಸಿ ಮತ್ತು ಹಳೇದು ಪಿನ್ ಬರ್ತಿತ್ತು ನೋಡಿ, ಸಣ್ಣ ಪಿನ್ನು, ಮತ್ತು ಇದು ಟೈಪ್ ಸಿ ಇದೆ ಪಿನ್ನು. ಸೊ ಎರಡಕ್ಕೂ ಯೂಸ್ ಬರುತ್ತೆ. ವಿತ್ ನಿಮ್ಗೆ ಏನಾದ್ರು ನೀವು ಐಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಇದಕ್ಕೆ ಒಂದು ಇನ್ನೊಂದು ಪಿನ್ ಇದೆ ಐಫೋನ್ ನಂದು ಚಾರ್ಜಿಂಗ್ ಹಾಕೋಳಕ್ಕೆ, ಅದು ಬರುತ್ತೆ. ಸೊ ತುಂಬ ಎಸೆನ್ಷಿಯಲ್ ಐಟಮ್ ಅಂತ ಅನ್ನಿಸ್ತಿದ್ದು. ಇದು ನಿಮಗೆ ನಾನು ಪೇ ಮಾಡಿದಾಗ 1200 1300 ನಾನು ಪೇ ಮಾಡಿದ್ದೆ ಆವಾಗ. ಸೊ ತುಂಬ ಚೆನ್ನಾಗಿದೆ, ಒಳ್ಳೆ ಐಟಮ್ ಅಂತ ಅನ್ನಿಸ್ತು. ಇದಾಗಿತ್ತು ಒಂದು ಸಣ್ಣ ವಿಡಿಯೋ, 10 ಎಸೆನ್ಷಿಯಲ್ ಥಿಂಗ್ಸ್ ಟು ಕ್ಯಾರಿ. ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ಬೋದು. ಇದನ್ನ ಗಿರೀಶ್ ಪೊಟ್ಟಾಯ್ ಅಂತ ಒಂದು ಕಾಮೆಂಟಲ್ಲಿ ಮುಖಾಂತರ ಕೇಳಿದರು. ಒಂದು 2-3 ಕಾಮೆಂಟ್ ಹಾಕಿದ್ರು, ಸರ್ ಇದನ್ನ ನಿಮಗೂ ಒಂದು ಕನ್ಸರ್ನ್ ಇಟ್ಕೊಂಡು ಈ ವಿಡಿಯೋ ಮಾಡಿದ್ದೀವಿ. ಇದು ಬಹುಶಃ ನೀವು ನೋಡಿರ್ತೀರಾ ಅಂತ ಅಂದ್ಕೊತೀನಿ. ಆಮೇಲೆ ನಾವು ಇದು 10 ಎಸೆನ್ಷಿಯಲ್ ಥಿಂಗ್ಸ್ ಟು ಕ್ಯಾರಿ ಮಾಡ್ತಾ ಇದ್ದೀವಿ ಅಂತ ಆಲ್ರೆಡಿ ಹೇಳಿದೆ. ಇದನ್ನು ಬಿಟ್ಟು ನೀವು ಏನೇನು ಕ್ಯಾರಿ ಮಾಡ್ತೀರಾ, ಆಮೇಲೆ ಇದರಿಂದ ನೀವು ಕ್ಯಾರಿ ಮಾಡೋದು ನಮಗೆ ಹೆಂಗೆ ಯೂಸ್ ಆಗುತ್ತೆ ಅಂತ ಈ ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಲವ್ಲಿ ಕಮೆಂಟ್ಗೆ ನಾವು ಕಾಯ್ತಾ ಇರ್ತೀವಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸೋಂಥ ಟೈಮ್ ಬಂದಿದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗ್ತೀವಿ. ಅಲ್ಲಿವರೆಗೂ ಟ್ರಾವೆಲ್ ಮೋರ್, ಹ್ಯಾವ್ ಫನ್.